ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ವಿ. ಅದೇ ರೀತಿ ಸರ್ಕಾರಿ ಅನುದಾನಿತ ಹೀಗೆ ನಿವೃತ್ತ ಪ್ರಾಂಶುಪಾಲರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ 400ಕ್ಕಿಂತ ಹೆಚ್ಚು ಕಾಲೇಜುಗಳಿದೆ. ಸೊ ಹಾಗಾಗಿ ನಮ್ಮ ಸಂಘ ಕೂಡ ಅತ್ಯಂತ ಒಳ್ಳೆಯ ಸಂಘ ಆಗಿ ಇಡೀ ರಾಜ್ಯದಲ್ಲಿ ಒಂದು ಹೆಸರನ್ನು ಮಾಡಿದೆ. ಹಾಗಾಗಿ ನಮ್ಮದು ಸಂಘ ನೋಂದಣಿ ಸಂಘ ಆಗಿದ್ದು ಈಗ ಹಲವಾರು ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತೀವಿ. ಸನ್ಮಾನ ಮಾಡಿದ್ದು 10 ಜನ ನಿವೃತ್ತ ಪ್ರಾಂಶುಪಾಲರಿಗೆ ಸನ್ಮಾನ ಮಾಡಿದ್ವಿ. ಜೊತೆಗೆ 67 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ನಗದು ಬಹುಮಾನ, ಪಾರಿತೋಷಕ ಹಾಗೆ ಎಲ್ಲ ಸನ್ಮಾನ ಮಾಡಿದ್ವಿ. ಇವತ್ತು ಸರ್ ನಮ್ಮ ಸಂಘದಲ್ಲಿ 400ಕ್ಕಿಂತ ಹೆಚ್ಚು ಕಾಲೇಜುಗಳಿದೆ. ಎಲ್ಲ ಕಾಲೇಜಿನವರು ಪ್ರಾಂಶುಪಾಲರು ಕೂಡ ಸದಸ್ಯರಾಗಿರ್ತಾರೆ. ಹಾಗಾಗಿ ನಾವು ನಮ್ಮ ಸಂಘ ನೋಂದಣಿ ಸಂಘ ಆಗಿದ್ದು ವರ್ಷ ಪೂರ್ತಿ ಹಲವಾರು ಹೀಗೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೀವಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ನಿವೃತ್ತ ಪ್ರಾಂಶುಪಾಲರು, ಉಪನ್ಯಾಸಕರು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಾವು ನಮ್ಮ ಇಲಾಖೆಯ ಜೊತೆ ಶೈಕ್ಷಣಿಕ ಅಭಿವೃದ್ಧಿನಲ್ಲಿ ನಾವು ಸಹಕಾರ ಮಾಡ್ತಾಯಿದ್ವಿ. ಈ ವರ್ಷ ನಮ್ಮ ಗುರಿ, ಈಗ ನಾವು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗಾಗಲೇ ಇಡೀ ರಾಜ್ಯದಲ್ಲೇ ಫಲಿತಾಂಶದಲ್ಲಿ 3ನೇ ಸ್ಥಾನದಲ್ಲಿದೆ. ಈ ವರ್ಷ ನಮ್ಮ ಉಪನಿರ್ದೇಶಕರು ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಅದು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಆ ಮೂಲಕ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ. ಖಂಡಿತ ನಾವು ಈ ವರ್ಷ ಪ್ರಥಮ ಸ್ಥಾನವನ್ನು ಗಳಿಸ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಭಾಳ ಒಂದು ವಿಶೇಷವಾದಂಥ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳಿಗೆ ಅವರಿಗೆ ಅವರ ಪ್ರತಿಭೆಗೆ ನಾವು ಗುರುತಿಸಿ ಅವರಿಗೆ ಇದು ಏನು ಇವತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸಿದ್ದೀವಿ. ಈ ಮುಖಾಂತರ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮಲ್ಲಿ ಸುಮಾರು 1,30,30,000 ವಿದ್ಯಾರ್ಥಿಗಳಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹಿಸುವಂಥ ಈ ಸಂದರ್ಭ. ಸೊ ಈ ಮುಖೇನ ನಾವು ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥ ದಿಶೆಯಲ್ಲಿ ನಡೆದಂಥ ಈ ಒಂದು ಕಾರ್ಯಾಗಾರ ಬಹಳ ಯಶಸ್ವಿಯಾಗಿದೆ. ಇದಕ್ಕೆಲ್ಲ ಏನಂದರೆ ನಮ್ಮ ಪ್ರಾಂಶುಪಾಲರ ಸಂಘದವರು ಬಹಳ ಮುತುವರ್ಜಿ ವಹಿಸಿ ಹಗಲು ಇರಲು ಕೆಲಸ ಮಾಡಿ ಯಶಸ್ಸಿಗೆ ಅವರು ಕಾರಣರಾಗಿದ್ದಾರೆ. ಅವರು ನಿಜವಾಗಲೂ ಅಭಿನಂದನಾರ್ಹರು. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 100% ಹಾಜರಾತಿ ಮತ್ತು 100% ಫಲಿಸುವಂಥ ನಮ್ಮ ಚಿತ್ತ ಎನ್ನುವ ಒಂದು ಧ್ಯೇಯವಾಕ್ಯದೊಡನೆ ಕಾರ್ಯತತ್ಪರರಾಗಿದ್ದೀವಿ. ಒಟ್ಟಾರೆ ನಾವು ಎಲ್ಲ ನಮ್ಮ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಕಾಲೇಜುಗಳಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ತರಬೇಕು ಅಂತಕ್ಕಂಥ ದಿಶೆಯಲ್ಲಿ ನಾವೆಲ್ಲ ಕಾರ್ಯ ಮಾಡ್ತಾಯಿದ್ದೀವಿ. ಎಲ್ಲ ಪ್ರಾಂಶುಪಾಲರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲ ಉಪನ್ಯಾಸಕರು ಕೂಡ ಭಾಳಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಈ ಮುಖೇನ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವಾಗಲೂ ಮುಂದೆ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ವರ್ಷಗಳಿಂದ ಕೂಡ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದು ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಭಾಳ ನಮ್ಮನ್ನು ನೋಡ್ತಾರೆ ಎಲ್ಲ ಇಡೀ ರಾಜ್ಯದಲ್ಲಿ. ಏನಪ್ಪ ಅಂದರೆ ಬೆಂಗಳೂರು ದಕ್ಷಿಣದ ನೋಡ್ತಾರೆ. ನಾನು ಮನೋಜ್ ಕುಮಾರ್ ಕೊಳ್ಳ, ಉಪನಿರ್ದೇಶಕರು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಧನ್ಯವಾದಗಳು.